అయ్యవసరంబున కున్గన్న వేర్క కొనసాగ రోహిణిన్ జీరబంచి చిత్రచేలములను మండనములనిచ్చి మన్నించెనందుడు ఆ అంబుజాక్షి ప్రీతయై ಚರಿಂಪ. ಆಗ ಈ ನಂದ ಏನು ಮಾಡಿದ, ನಂದಗೋಪ, ರೋಹಿಣೀದೇವಿ ಕೂಡ ಬಲರಾಮನ್ನ ಹೆತ್ತಿದ್ಲು. ಆದ್ದರಿಂದ ಕೊಡುಕುಂಗನ್ನ ಬೇಡ್ಕ ಕೊನಸಾಗ, ಬೇಡ್ಕ ಅಂದರೆ ಆ ಸಂಭ್ರಮ. ರೋಹಿಣಿ ದೇವಿಗೂ ಕೂಡ ಆ ಬಲರಾಮನನ್ನು ತಾನು ಹೆತ್ತದ್ದಂತಹ ಸಂದರ್ಭದ ಆ ಸಂಭ್ರಮ ಸಂತೋಷಕ್ಕಾಗಿ ರೋಹಿಣಿಗೂ ಕೂಡ ಹೇಳಿ ಕಳಿಸಿದ್ರು ನಂದಗೋಪ. ಹೇಳಿ ಕಳಿಸಿ ಚಿತ್ರಚೇಲಮುಲುನು ಮಂಡನಮುಲುನು ಇಚ್ಚಿ, ಮಂಡನಮುಲು ಒಡವೆಗಳನ್ನು ಮಾಡಿಸ್ಕೊಟ್ಟು ಅವಳಿಗೆ ಉತ್ತಮವಾದಂತಹ ರೇಷ್ಮೆ ವಸ್ತ್ರಗಳು ಎಲ್ಲವನ್ನು, ಚೇಲಮುಲನು ಅಂತಂದರೆ ಸೀರೆ ಮುಂದಾದಂತಹ ಒಂದು ವಸ್ತ್ರಾಭರಣಗಳನ್ನು ಎಲ್ಲವನ್ನು ಕೊಟ್ಟು ಮನ್ನಿಂಚೆ ತುಂಬ ಗೌರವಿಸಿದ ನಂದ ಬಲರಾಮನ್ನ ಹೆತ್ತಿದ್ದಕ್ಕಾಗಿ. ಗಂಡು ಮಗುವನ್ನು ಹೆತ್ತಿದ್ದಾನೆ, ಕುಲದೀಪಕನನ್ನು ಹೆತ್ತಿದ್ದಾಳೆ ಇವಳು ರೋಹಿಣಿ ದೇವಿ ಅಂತ ಅವನ್ನ ಮನ್ನಿಂಚೆ ನಂದುಡು. ಆ ನಂದಗೋಪ ರೋಹಿಣಿಗೆ ಗೌರವವನ್ನಿತ್ತ. ಆ ಅಂಬುಜಾಕ್ಷಿ ಪ್ರೀತಯೈ ಚರಿಂಪ. ಆಗ ಆಕೆಗೆ ಅಂಬುಜಾಕ್ಷಿ, ಆ ಕಮಲಲೋಚನೆಯಾದಂಥ ರೋಹಿಣಿ ದೇವಿ ಕೂಡ ಅತ್ಯಂತ ಪ್ರೀತಿ ಸಂತೃಪ್ತಿಯನ್ನು ಹೊಂದಿ ಆನಂದದಿಂದ ತಾನು ಕೂಡ ಅಲ್ಲಿ ಇದ್ದಳು. ಚೇಯುಲ್ ಸೇಯುತರಿನ್ ವಿಧಾತ ಕರ್ಣಿಂ ಜೆನ್ನೊಂದು ಸಂತೋಷ ದೃಷ್ಟಿ ತುಂಡೈ ನಗುಚುನ್ ಜನಾರ್ದನು ನಿಮು ಮಾಡ್ಕಿಂಬೋಲ್ಪು ರೋಷಿಂಚಿಯುನ್ನಯಡನ್ ರುದ್ರುನಿ ಭಂಗಿನೊಪ್ಪನು ಸುಖಾನಂದಂಬುನಂಬೊಂದಿ ತನ್ಮಯುಂಡೈ ಬ್ರಹ್ಮಮು ಭಾತಿ ಬಾಲುಂಡಮರು ಬಾಹುಲ್ಯ ಬಾಲ್ಯಂಬುನನ್. ಆ ಕೃಷ್ಣ ಭಗವಂತ ನಿರ್ಗುಣ ಪರಮಾತ್ಮ. ಅವನು ಅಂದರೆ ಸತ್ವರಜಸ್ ತಮೋ ಗುಣಗಳ ಎಲ್ಲವೂ ಕೂಡ ಅವನಲ್ಲಿ ಒಂದೇ ಸಮನಾಗಿರ್ತವೆ. ಯಾವುದೂ ಏರುಪೇರಿಲ್ಲ. ಅಥವಾ ಸತ್ವಗುಣವೊಂದನ್ನೇ ಅವನು ಆರೋಪಿಸ್ಕೊಳ್ಳಲ್ಲ, ತನ್ನ ಮೇಲೆ ತಾನು ಆವಾಹಿಸ್ಕೊಳ್ಳಲ್ಲ. ರಜೋಗುಣವನ್ನು ಕೂಡ ಆವಾಹಿಸ್ಕೊಳ್ಳಲ್ಲ, ಮತ್ತು ತಮೋಗುಣವನ್ನು ಕೂಡ ಆವಾಹಿಸ್ಕೊಳ್ಳಲ್ಲ. ಆ ರೀತಿಯಾದಂಥ ನಿರ್ಗುಣ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂತಹ ಅವನು ಸೃಷ್ಟಿ ಮಾಡಬೇಕು ಅಂದಾಗ ರಜೋಗುಣವನ್ನು ತೆಗೆದು ತಾನು ಆರೋಪಿಸಿಕೊಂಡು ಬ್ರಹ್ಮನಾಗ್ತಾನೆ. ಸ್ಥಿತಿಪಾಲಕನಾಗಬೇಕು ಅಂತಂದಾಗ ಸತ್ವಗುಣವನ್ನು ಹೆಚ್ಚಾಗಿ ಪ್ರಕಾಶಿಸಿಕೊಂಡು ವಿಷ್ಣುಮೂರ್ತಿಯಾಗ್ತಾನೆ. ಎಲ್ಲವನ್ನೂ ಕೂಡ ಪ್ರಳಯ ಮಾಡಬೇಕು ಅನ್ನತಕ್ಕಂತಹ ಸಂದರ್ಭದಲ್ಲಿ ಲಯಕಾರಕನಾದಂಥ ರುದ್ರನಾಗಿ ತಮೋಗುಣವನ್ನು ತನ್ನ ಮೇಲೆ ತಾನು ಆರೋಪಿಸ್ಕೊಳ್ತಾನೆ, ಆವಾಹಿಸ್ಕೊಳ್ತಾನೆ. ಆ ರೀತಿಯಾದಂಥ ನಿರ್ಗುಣ ಪರಬ್ರಹ್ಮನಾದಂತಹ ಸ್ವಾಮಿ ಈಗ ಇಲ್ಲಿ ನಂದಗೋಕುಲದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವತಾರ ಎತ್ತಿದ್ದಾನೆ, ಕೃಷ್ಣಾವತಾರ ಎತ್ತಿದ್ದಾನೆ. ಆಗ ಅವನ ಬಾಲ್ಯ ಲೀಲೆಗಳಲ್ಲಿ ಹೇಗಿರ್ತಾ ಇದ್ದ, ಅವನ ಸ್ವಭಾವ ಹೇಗಿರ್ತಾ ಇತ್ತು ಅಂದರೆ, ಚೇಯುಲ್ ಸೇಯುತರಿನ್ ವಿಧಾತಕರಣಿಂ ಜೆನ್ನೊಂದು. ಅಂದರೆ ತಾನೇನಾದರೂ ಒಂದು ಕಾರ್ಯ ಎಸಗಬೇಕು ಅಂತಂದುಕೊಂಡಾಗ ವಿಧಾತನಂತೆ, ಅಂದರೆ ಬ್ರಹ್ಮನಂತೆ ಆ ಕಾರ್ಯದ ರೂಪುರೇಷೆ ಎಲ್ಲವೂ ಮೊದಲೇ ತಾನೇ. ಬ್ರಹ್ಮ ಹೇಗೆ ರಜೋಗುಣನ ಆರೋಪಿಸಿಕೊಂಡು ಸೃಷ್ಟಿ ಮಾಡ್ತಾನೋ ಆ ರೀತಿ ಆ ಕಾರ್ಯದ ಒಂದು ರೂಪುರೇಷೆಗಳನ್ನೇ ಇವನೇ ಮಾಡ್ಕೊಂಡು ಬಿಡ್ತಾ ಇದ್ದ. ಸಂತೋಷ ದೃಷ್ಟಿಯು ತುಂಡೈ ನಗುಚುನ್ ಜನಾರ್ದನುನಿ ಮಾಡ್ಕಿಂಬೋಲ್ಪು. ಮಾಡ್ಕಿ ಅಂತಂದರೆ ಆ ರೀತಿಯಾಗಿ, ಜನಾರ್ದನನಂತೆ ಮ್ಯಾನರ್, ಆ ರೀತಿಯಾಗಿ ಸಂತೋಷವಾಗಿ ಅವನು ಸ್ಥಿತಿಪಾಲನಾಕರ್ತನಾಗಿರ್ತಕ್ಕಂಥ ಆ ಒಂದು ಪಾರ್ಟ್ ಅಂತ ಇಟ್ಕೊಳ್ಳಿ, ಆ ಒಂದು ರೂಪದಲ್ಲಿ ಅವನು ಕಾಣಿಸ್ಕೊಳ್ಬೇಕು ಅಂದರೆ ಅವನ ಬಾಲ್ಯದಲ್ಲಿ ಅವನು ಆನಂದವಾಗಿರ್ತಕ್ಕಂಥ, ನಗುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ವಿಷ್ಣುವಿನಂತೆ ಸತ್ವಗುಣೋಪೇತನಾಗಿ ಇರ್ತಾ ಇದ್ದ. ರೋಷಿಂಚಿ ಉನ್ನಯಡನ್ ರುದ್ರುನಿ ಭಂಗಿನೊಪ್ಪುನು. ಏನೋ ಎಳೆ ಮಗು ಕೃಷ್ಣ ಬಾಲ್ಯದಲ್ಲಿ ಕೋಪ ಬಂತು. ಆವಾಗ ಸಾಕ್ಷಾತ್ ರುದ್ರದೇವರಂತೆ ಆ ತಮೋಗುಣವನ್ನು ತಾನು ಆರೋಪಿಸ್ಕೊಂಡು ಬಿಡ್ತಾ ಇದ್ದ, ತಮೋಗುಣಯುತನಾಗಿರ್ತಾ ಇದ್ದ. ಸುಖಾನಂದಂಬುನಂಬೊಂದಿ ತನ್ಮಯುಂಡೈ ತನ್ಮಯ. ತತ್ ಅಂತಂದರೆ ತತ್ ಅನ್ನತಕ್ಕಂತಹ ಪದ ಬ್ರಹ್ಮವಾಚಿ. ಆ ಬ್ರಹ್ಮಭಾವದಲ್ಲಿ ಅಂತಂದರೆ ಸತ್ ಚಿತ್ ಆನಂದ ಸ್ವರೂಪನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಬಾಲ್ಯದಲ್ಲಿ ಬ್ರಹ್ಮಮುಭಾತಿ, ಸಚ್ಚಿದಾನಂದ ಪರಿಪೂರ್ಣ ಘನ ಸ್ವರೂಪನಾಗಿ ಭಾತಿ. ಆ ರೀತಿಯಾಗಿ ಬಾಲುಡು, ಆ ಬಾಲಕೃಷ್ಣನು ಅಮರುನ್ ಬಾಹುಲ್ಯ ಬಾಲ್ಯಂಬುನನ್,
ತನ್ನ ಬಾಲ್ಯಕಾಲವನ್ನು ಈ ರೀತಿ ಸತ್ವರಜಸ್ತಮೋ ಗುಣಗಳನ್ನೆಲ್ಲವೂ ಸಮಯಾನುಸಾರವಾಗಿ ತಾನು ಪ್ರಕಟಿಸುತ್ತಾ ಇದ್ದಂಥ ಸಚ್ಚಿದಾನಂದ ಪರಬ್ರಹ್ಮಮೂರ್ತಿ ಆ ಶ್ರೀಕೃಷ್ಣ ಅವತಾರಿಯಾಗಿದ್ದ. అది మొదవుల కదుపులు పొదువులు గలిగియుండె. అంతనందుడు గోపకులననేకుల గోకుల రక్షకుం దక్షులైన వారిని నియమించి మథురకుం జని కంసనుకి ఏటేటం పెట్టెడి ఎరింబెట్టి వీడ్కొని వసుదేవుని కడకుంజని యథోచితంబుగ దర్శించిన. అది ಮೊದಲು. ಯಾವುದು ಮೊದಲು? ಕೃಷ್ಣ ಬಲರಾಮರು ಅಲ್ಲಿ ಅವತಾರ ಮಾಡಿದ ನಂತರ. ಆಗೇನಾಯಿತು, ಅವರು ಅಲ್ಲಿ ಆವಿರ್ಭವಿಸಿದ ಕ್ಷಣದಿಂದಲೇ ಏನಾಯಿತು, ಗೋಕುಲದಲ್ಲಿ ಅಲ್ಲಿ ಅವರು ಬಂದ ಕ್ಷಣದಿಂದ ಮೊದವುಲ ಕದುಪುಲು ಪೊದವುಲು ಗಲಿಗೆ ಉಂಡೆ. ಮೊದವುಲು ಅಂದರೆ ಹಸುಗಳು, ಕದುಪು ಅಂತಂದರೆ ಮಂದೆ, ಗೋಮಂದೆ, ಗೋಬೃಂದಕ್ಕೆಲ್ಲವೂ ಕೂಡ, ಗೋಬೃಂದಗಳಲ್ಲಿ ಆ ಹಸುಗಳು ಎಲ್ಲವೂ ಕೂಡ ಪೊದವುಲುಗಳಿಗೆ ಉಂಡೆ. ಕೆಚ್ಚಲು ತುಂಬ ಅವಕ್ಕೆ ಹಾಲು ತುಂಬಿಕೊಂಡಿತ್ತು. ಪೊದವು ಅಂತಂದರೆ ಪೊದುಗು ಅಂತಂದರೆ ಹಸುವಿನ ಕೆಚ್ಚಲು ತುಂಬ ಅಲ್ಲಿ ಹಾಲು ಚೆನ್ನಾಗಿ ಧಾರಾಳವಾಗಿ ತುಂಬಿಕೊಂಡಿತ್ತು, ಅಮೃತೋಪಮವಾದಂತಹ ಹಾಲು. ಕ್ಷೀರಸಾಗರ ಶಯನನೇ ಅಲ್ಲಿದ್ದಾನೆ, ಅಲ್ಲಿ ಅದು ಅವನ ಕ್ರೀಡಾ ಭೂಮಿಯಾಗಿದೆ ಗೋಕುಲ. ಇನ್ನೇನು ಆನಂದಕ್ಕೆ ಕೊರತೆಯಲ್ಲಿ ಅವನು ಗೋಪಾಲಕನಾಗಿ ಅವತಾರವೆತ್ತಿದ್ದಾನೆ. ಆದ್ದರಿಂದ ಗೋವುಗಳಲ್ಲೆಲ್ಲವೂ ಕೂಡ, ಮಂದೆಯಲ್ಲಿ ಎಲ್ಲ ಹಸುಗಳಲ್ಲೂ ಕೂಡ ಅಮೃತೋಪಮವಾದಂತಹ ಹಾಲು ಕೆಚ್ಚಲುಗಳಲ್ಲಿ ತುಂಬಿಕೊಂಡಿತು. ಅಂತ ನಂದುಡು ಗೋಪಕುಲನು ಅನೇಕುಲ ಗೋಕುಲ ರಕ್ಷಕಂ ದಕ್ಷುಲೈನ ವಾರಿನಿ ನಿಯಮಿಂಚಿ. ಆಗ ಈ ನಂದಗೋಪ ಏನು ಮಾಡ್ದ, ದಕ್ಷರಾದವ್ರನ್ನ, ಸಮರ್ಥರಾದವ್ರನ್ನ, ಈ ಗೋಕುಲದಲ್ಲಿ ಎಲ್ಲರನ್ನೂ ರಕ್ಷಣೆ ಮಾಡಬೇಕಲ್ಲ, ಹಸುಗಳನ್ನ ಹುಲಿ ಗಿಲಿ ಯಾವುದಕ್ಕೂ ಸಿಗದೆ ಇರೋ ಹಾಗೆ, ಬೇರೆ ಕಾಡು ಪ್ರಾಣಿಗಳು ಬಂದು ತೊಂದರೆ ಮಾಡದೆ ಇರೋ ಹಾಗೆ ರಕ್ಷಿಸುವುದಕ್ಕೆ ಸಮರ್ಥರಾದವ್ರನ್ನ ನೀವಿಲ್ಲಿ ನೋಡ್ಕೊಳ್ತಾ ಇರ್ರಪ್ಪ, ನಾನು ಸ್ವಲ್ಪ ಮಥುರೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೊರಟರು ನಂದಗೋಪರು. ಯಾಕೆ ಮಥುರ ಕುಂಜನಿ, ಮಧುರೆಗೆ ಯಾಕೆ ಹೋದರು ಅಂದರೆ, ಕಂಸ ಭೋಜರಾಜ ಆ ಒಂದು ಪ್ರದೇಶಕ್ಕೆಲ್ಲ ರಾಜ. ಅವನಿಗೆ ಎಲ್ಲ ವ್ಯವಸಾಯಗಳವರು, ಅಂದರೆ ಎಲ್ಲ ಉದ್ಯೋಗಿಗಳು ಏನೇನು ಅವರು ಒಂದು ತಮ್ಮ ಉದ್ಯೋಗ ಇಟ್ಕೊಂಡಿದ್ದಾರೋ ಅದಕ್ಕೆ ಅನುಗುಣವಾಗಿ ಕರ ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಅಂತಾರಲ್ಲ. ಏಟೇಟಂ ಪೆಟ್ಟಡಿ ಅರಿಂಬೆಟ್ಟಿ, ಅರಿ ಅಂತಂದರೆ ಟ್ಯಾಕ್ಸ್, ಕರ ವರ್ಷಕ್ಕೂ ಕಟ್ಟಬೇಕಾಗಿತ್ತು ಈ ಗೋಕುಲದವರೆಲ್ಲರೂ ಕೂಡ ಕಂಸನಿಗೆ. ಆದ್ದರಿಂದ ರಾಜಧಾನಿಯಾದಂತಹ ಮಥುರೆಗೆ ಹೋಗಿ ಏಟೇಟೆಂಬೆಟ್ಟಡಿ ಅರಿಂಬೆಟ್ಟಿ, ವರ್ಷವೂ ಕೂಡ ಸಲ್ಲಿಸತಕ್ಕಂತಹ ಆ ಒಂದು ಕರವನ್ನು, ಆ ಒಂದು ಟ್ಯಾಕ್ಸನ್ನು ಅಲ್ಲಿ ಸಲ್ಲಿಸಿ ಕಟ್ಟಿ ವೀಡ್ಕೊಣಿ ಅಲ್ಲಿಂದ ಹೊರಟು ವಸುದೇವನಿ ಕಡುಕುಂಜನಿ, ಅಲ್ಲೇ ಮಥುರಾ ನಗರದಲ್ಲಿದ್ದಂಥ ವಸುದೇವನ ಬಳಿಗೆ ಹೋಗಿ ಯಥೋಚಿತಂಬುಗ ದರ್ಶಿಂಚಿನ. ಎಷ್ಟೋ ಗೌರವದಿಂದ ಆ ವಸುದೇವರನ್ನ ದರ್ಶನ ಮಾಡಲಿಕ್ಕೆ, ಅವ್ರನ್ನ ಒಂದು ಹತ್ತಿರ ಹೋಗಿ ಅವರ ಕುಶಲೋಪರಿ, ಉಭಯ ಕುಶಲೋಪರಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವ್ರನ್ನ ಯೋಗಕ್ಷೇಮ ಸಮಾಚಾರವನ್ನು ಎಲ್ಲ ಕೇಳ್ಕೊಂಡು ಬರೋಕ್ಕೆ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತಂದ್ಬಿಟ್ಟು ನಂದಗೋಪ ವಸುದೇವನ ಬಳಿಗೆ ಹೋದರು. నందునిగనుగొని ప్రాణము పొందిన బొందియును పోలే పొలుపారుచునానందాశ్రుడు కడ కన్నులం గ్రంథుకోనం కేలు సాంచి కౌగిటం చేర్చన్. ನಂದುನಿಗನುಗುನಿ, ಆ ನಂದ ಗೋಪನನ್ನು ನೋಡಿದ ತಕ್ಷಣ ಪ್ರಾಣಮು ಪೊಂದಿನ ಬೊಂದಿಯುನು ಬೋಲೆ, ವಸುದೇವರು ತಮ್ಮ ಮಗನನ್ನು ಎತ್ಕೊಂಡು ಹೋಗಿ ನಂದ ಯಶೋದೆಯ ಮಡಿಲಲ್ಲಿ ಮಲಗಿಸಿ ಬಂದಿದ್ರು. ಆಗ್ಲಿಂದ ತಮ್ಮ ತನಯನದೇ ಚಿಂತೆಯಲ್ಲಿದ್ದರು. ಈಗ ನಂದಗೋಪ ತಮ್ಮನ್ನು ಕಾಣಲಿಕ್ಕೆ ಬಂದ ತಕ್ಷಣ ಅವರಿಗೆ ಹೇಗಿತ್ತು ವಸುದೇವರ ಭಾವನೆ ಅಂತಂದರೆ, ಪ್ರಾಣಮು ಪೊಂದೇನ ಬೊಂದಿಯೇನು ಬೋಲೆ, ಬೊಂದಿ ಅಂದರೆ ಹೆಣ, ಪ್ರಾಣವೇ ನಿರ್ಜೀವವಾದ ಶರೀರಕ್ಕೆ ಒಮ್ಮೆಲೆ ಪ್ರಾಣ ಬಂದರೆ, ಜೀವ ಚೈತನ್ಯ ಬಂದರೆ ಹೇಗಿರುತ್ತೋ ಅಷ್ಟು ಒಂದು ಉತ್ಸಾಹ ಉಕ್ಕಿತು. ತಮ್ಮ ಮಗು ನಂದಗೋಪನ ಬಳಿ ಕ್ಷೇಮವಾಗಿ ಬೆಳೀತಾ ಇದ್ದಾನಲ್ವ ಅನ್ನತಕ್ಕಂಥ ಒಂದು ವಿಚಾರ ನಂದಗೋಪನ ನೋಡಿದ ತಕ್ಷಣ ಇವರ ಶರೀರದೊಳಗೆ ಜೀವ ಚೈತನ್ಯ, ಪ್ರಾಣ ಚೈತನ್ಯದ ಸಂಚಾರವಾಯಿತು.
పొలుపారుచున ಆನಂದಾಶ್ರುల ಕಡಗನ್ನುಲಂ ಗ್ರಂಥು ಕೋನಂ. ಆ ವಸುದೇವರು ತಕ್ಷಣ ನಂದನ ಬಳಿಗೆ ಹೋಗಿ ಆ ವಸುದೇವರ ಕಣ್ಣ ಕೊನೆಯಲ್ಲಿ ಆನಂದಾಶ್ರುಗಳು ತುಂಬಿ ತುಳುಕ್ತಾ ಇದೆ. ಯಾಕೆ ನಂದ ಆರಾಮಾಗಿದ್ದಾರೆ ಅಂದರೆ ಅವರ ಮಗ ಅಂತ ಅವರು ತಿಳಿದಿರ್ತಕ್ಕಂಥ ತನ್ನ ಮಗನಾದಂತಹ ವಾಸುದೇವ ಕೃಷ್ಣ ಅಲ್ಲಿ ಕ್ಷೇಮವಾಗಿದ್ದರೆ ತಾನೇ ನಂದ ಇಲ್ಲಿವರೆಗೂ ಬರಲಿಕ್ಕೆ ಇಷ್ಟ ಆನಂದವಾಗಿ ಯಾವುದೇ ಒಂದು ಉದ್ವೇಗವಿಲ್ಲದೆ ಬರಲಿಕ್ಕೆ ಸಾಧ್ಯ. ಅದನ್ನು ನೋಡಿದ ತಕ್ಷಣ ಇವರ ಒಳಗಿನ ಚೈತನ್ಯವೆಲ್ಲವೂ ಕೂಡ ಉತ್ಸಾಹದಿಂದ ಮತ್ತು ಆನಂದದಿಂದ ಕಣ್ಣುಗಳಲ್ಲಿ ಆನಂದಾಶ್ರುಗಳು ತುಂಬಿಕೊಳ್ತಾ ಇವೆ. ಕೇಲು ಸಾಂಚಿ ಕೌಗಿಟಂ ಚೇರ್ಚನ್. ಕೇಲು ಅಂತಂದರೆ ಕೈಗಳು, ತೋಳುಗಳು. ಕೇಲು ಸಾಚಿ ಅಂತಂದರೆ ತಮ್ಮ ಕೈಗಳನ್ನು ಚಾಚಿ, ತೋಳುಗಳನ್ನು ಚಾಚಿ, ಕೌಗಿಟ ಚೇರ್ಚನ್ ಬಾಚಿ ತಬ್ಕೊಂಡ್ಬಿಟ್ರು ನಂದಗೋಪನ್ನ ವಸುದೇವರು. ಆ ವಸುದೇವ ನಂದಗೋಪನ ನೋಡಿದ ತಕ್ಷಣವೇ ಗೊತ್ತಾಯಿತು ತಮ್ಮ ಕುಮಾರ ಕ್ಷೇಮವಾಗಿದ್ದಾನೆ, ಅಲ್ಲಿ ಒಬ್ಬನಾದರೂ ಕ್ಷೇಮವಾಗಿದ್ದಾನಲ್ಲ ಅನ್ನತಕ್ಕಂಥ ಒಂದು ಆನಂದದಿಂದ ಕಣ್ಣಲ್ಲಿ ಅಶ್ರುಗಳನ್ನು ತುಂಬಿಕೊಂಡು ತಮ್ಮ ಬಾಹುಗಳನ್ನು ಚಾಚಿ ಬರಸೆಳೆದು ಬಿಗಿದಪ್ಪಿದರು ನಂದಗೋಪನ್ನ ವಸುದೇವ. మరియు కౌగిలించుకుని సుఖాసీనుంజేసి వసుదేవుండు తన కొడుకువలని మోహంబు దీపింప ನಂದುನ ಕಿತ್ಲನಿಯೇ. ಆ ವಿಧವಾಗಿ ನಂದನಿಗೆ ಸ್ವಾಗತ ಮಾಡಿ ಕೌಗಿಲಿಂಚುకొని ಅವರನ್ನು ಬಾಚಿ ತಬ್ಬಿಕೊಂಡು ಸುಖಾಸೀನುಂಜೇಸಿ ಕರೆದುಕೊಂಡು ಹೋಗಿ ಸುಖಾಸೀನರಾಗಿ ಅಂದರೆ ಅವರಿಗೆ ಯಥೋಚಿತವಾದಂತಹ ಆಸನವನ್ನು ನೀಡಿ ವಸುದೇವುಡು ತನ್ನ ಕೊಡುಕುವಲನಿ ಮೋಹಮು ದೀಪಿಂಪ. ವಸುದೇವನಿಗೆ ತನ್ನ ಕುಮಾರನಾದಂತಹ ಆ ವಾಸುದೇವನ ಪ್ರೇಮ ಒಳಗೆ ತುಂಬಿ ಉಕ್ಕಿ ಉಕ್ಕಿ ಬರ್ತಾ ಇದೆ. ದೀಪಿಂಪ ಮೋಹಂಬು ದೀಪಿಂಪ ನಂದುನ ಕಿಟ್ಲಿನಿಯೇ. ಆಗ ವಸುದೇವರು ನಂದನಿಗೆ ಈ ರೀತಿಯಾಗಿ ಮಾತುಗಳನ್ನು ಹೇಳಿದರು. ಅವರನ್ನು ಸುಖಾಸೀನರನ್ನಾಗಿ ಮಾಡಿ ಸ್ವಾಗತವನ್ನು ಕೋರಿ ಕುಶಲೋಪರಿ ವಿಚಾರಿಸಿ ತಮ್ಮ ಮಗನ ವಿಚಾರ ತಿಳ್ಕೊಳ್ಳಿಕ್ಕೋಸ್ಕರ ನಂದನ ಕೈಲಿ ಈ ರೀತಿಯಾಗಿ ಮಾತನಾಡಿ. ಸಂತತಿ ಲೇದನಿ ಮುನು ಘನ ಚಿಂತನ ಮುಲ ಮುನಿಗೆ ಮುದಿಸಿ ಚಿಕ್ಕಿನ ನೀಕುನ್ ಸಂತತಿಗಳಿಗೆನು ಭಾಗ್ಯಮು ಸಂತತಿಹೀನುನಿಗೆ ಸೌಖ್ಯ ಸಂತತಿಗಳೆದೆ. ಪ್ರಪಂಚದಲ್ಲಿ ಎಷ್ಟು ಐಶ್ವರ್ಯ ಇದ್ದರೇನು, ಎಷ್ಟು ವಿದ್ಯೆ ಇದ್ದರೇನು, ಎಷ್ಟು ಅಂತಸ್ತಿದ್ದರೇನು, ಆಸ್ತಿ ಇದ್ದರೇನು, ಏನು ವೈಭೋಗಗಳಿದ್ದರೇನು, ಸಂತತಿಹೀನರಿಗೆ ಸಂತಾನಹೀನರಿಗೆ ಸಂತೋಷವಿರುತ್ತೆಯೇ? ಸಂತೋಷ ಸಂತತಿ ಅಂದರೆ ನಿತ್ಯವೂ ಇರುತ್ತೆಯೇ? ಇಲ್ಲ. ಅದೇ ಒಂದು ಮಗು ಸುಳಿಗಾಳಿ ರೀತಿಯಲ್ಲಿ ಮನೆ ತುಂಬ ಓಡಾಡ್ತಾ ಇದ್ರೆ ಅದರ ಅಮೃತಂ ಬಾಲಭಾಷಿಕಂ ಅಂತ ಅದರ ತೊದಲು ನುಡಿಗಳು, ಅದು ಅಂಬೆಗಾಲಿಡೋದು, ಅದರ ಒಂದೊಂದು ಬಾಲಲೀಲೆಗಳು ಕೂಡ ಆನಂದವನ್ನು ತಂದು ಕೊಡುತ್ತೆ ತಂದೆ ತಾಯಿಗಳಿಗೆ. ಆದ್ದರಿಂದ ನಂದಗೋಪನಿಗೆ ಉಪಾಯವಾಗಿ ತಮ್ಮ ಕುಮಾರನ ಒಂದು ಯೋಗಕ್ಷೇಮ ತಿಳ್ಕೊಬೇಕಲ್ಲ ವಸುದೇವರು. ಆದ್ದರಿಂದ ನಂದಗೋಪನಿಗೆ ಹೀಗೆ ಹೇಳಿದರು, ಇಷ್ಟು ವಯಸ್ಸಾಯಿತು ನಿನಗೆ, ಸಂತತಿ ಲೇದನಿ, ನಿನಗೆ ಮಕ್ಕಳಿಲ್ಲ ಅಂತಂದ್ಬಿಟ್ಟು ಮುನು ಘನ ಚಿಂತನ ಮೂಲ ಮುನಿಗೆ ತುಂಬ ಚಿಂತೆ ಮಾಡ್ತಾ ಇದ್ಯಪ್ಪ ನೀನು. ಇಷ್ಟು ದಿವಸನೂ ಕೂಡ ಇಷ್ಟು ವರ್ಷಗಳ ಕಾಲ ಮಕ್ಕಳಿಲ್ಲ ಅಂತಂದುಬಿಟ್ಟು ವಿಪರೀತ ಚಿಂತೆಯಲ್ಲಿ ಸಿಕ್ಕಿ ಹೋಗಿದ್ದೆ ನೀನು. ಸಂತತಿಗಳಿಗೇನು ಭಾಗ್ಯಮು, ಅಬ್ಬಾ ಎಷ್ಟು ಭಾಗ್ಯ ಅಪ್ಪ, ಈಗಲಾದರೂ ಒಂದು ಉತ್ತಮವಾದಂತಹ ಸತ್ಸಂತಾನ ನಿನಗೆ ಉಂಟಾಗಿದೆ, ಎಂತಹ ಭಾಗ್ಯನಪ್ಪ ನಿಂದು. ಸಂತತಿಹೀನುನಿಗೆ ಸೌಖ್ಯ ಗಲದೆ. ಈ ಪ್ರಪಂಚದಲ್ಲಿ ಸಂತಾನಹೀನರಿಗೆ, ಮಕ್ಕಳಿಲ್ಲದಂತಹ ದುರ್ಭಾಗ್ಯರಿಗೆ ಸೌಖ್ಯ ಸಂತತಿಗಳಿದೆ. ಏನಷ್ಟೈಶ್ವರ್ಯ ಸಂಪತ್ತು ವೈಭೋಗ ಏನಿದ್ರೂ ಕೂಡ ಆ ಮಕ್ಕಳು ನೀಡತಕ್ಕಂತಹ ಆನಂದ ಅವರಿಗೆ ಉಂಟಾಗತ್ತೆ. ಎಲ್ಲ ಇದ್ದು ಏನೂ ಇಲ್ಲದೆ ಇರೋ ರೀತಿಯಲ್ಲಿ ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ನಿನ್ನ ಆ ರೀತಿಯಾದಂಥ ಕಷ್ಟದ ದಿನಗಳು ತೊಲಗಿ ಈಗ ನಿನಗೆ ಭಾಗ್ಯ ಪುಣ್ಯ ಫಲವಾಗಿ ನಿನಗೊಬ್ಬ ಸಂತಾನ ದೊರಕಿದ್ದಾನೆ, ತುಂಬ ಭಾಗ್ಯಪ್ಪ, ನೀನು ತುಂಬ ಸಂತೋಷ ಅಂತ ನಂದಗೋಪನಿಗೆ ಹೇಳ್ತಾ ಇದ್ದಾರೆ ವಸುದೇವರು. పొడగంటి నిన్ను బ్రతికితి గడచితిన ఆపదల నింక కార్యంబులు నే ఎడమడుగు లేని నెచ్చెలిం పొడగాంచుట చచ్చి మరలం ಬುಟ್ಟುಟಗಾದೆ. పొడగಂಟಿ ನಿನ್ನು, ಅಬ್ಬಾ ನಿನ್ನನ್ನು ಕಂಡಿನಪ್ಪ, ನಾನು ನಿನ್ನನ್ನು ದರ್ಶಿಸಿದೆ, ನಿನ್ನನ್ನು ನೋಡಿದೆ,
ಬ್ರತಿಕಿತಿ. ಸದ್ಯ ನೀನು ನಂದಗೋಪನ ನೋಡೋವರೆಗೂ ವಸುದೇವ್ರಿಗೆ ಸಮಾಧಾನ ಇರಲಿಲ್ಲ. ಯಶೋದೆ ಪಕ್ಕ ಮಲಗಿಸಿ ಹಿಂತಿರುಗಿ ನೋಡಿದೆ, ಅಲ್ಲಿಂದ ಹೆಣ್ಮಗು ನೆತ್ಕೊಂಬಂದಿದ್ದಂಥ ವಸುದೇವನಿಗೆ ಈಗ ನಂದಗೋಪನನ್ನು ನೋಡಿ ನೆಮ್ಮದಿ, ನಿರಾಳ ಸೌಖ್ಯ ಅನುಭವಿಸ್ತಾ ಹೇಳ್ತಾ ಇದ್ದಾರೆ, ಪೊಡಗಂಟಿ ನಿನ್ನು ಬ್ರತಿಕಿತಿ, ಸದ್ಯ ಬದುಕಿದ್ನಪ್ಪ ನಿನ್ನನ್ನು ಕಂಡು. ಕಡಚಿದಿನ ಆಪದಲ ನಿಂಕ, ಇನ್ನು ನನ್ನ ಆಪತ್ತುಗಳೆಲ್ಲವೂ ಕೂಡ ದೂರ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕೆ ಕಂಸ ಬೋರ್ಡ್ ಬಂದು ಮಕ್ಕಳನ್ನೆಲ್ಲ ಕೊಂದುಬಿಟ್ನಲ್ಲ, ಈಗ ಈ ಮಗು ತಪ್ಪಿಸ್ಕೊಂಡು ಕಂಸನ ಕೈಯಿಂದ, ಕರಾಳ ಕೈಗಳಿಂದ ತಪ್ಪಿಸಿ ದೂರ ಕ್ಷೇಮವಾಗಿ ಬೆಳೀತಾ ಇದ್ದಾನೆ ಅನ್ನೋದರಿಂದ ವಸುದೇವರಿಗೆ ಕಡಚಿತಿನ ಆಪದಲ ನಿಂಕ, ಆಪತ್ತುಗಳೆಲ್ಲ ನನಗೆ ದೂರವಾದವಪ್ಪ. ಕಾರ್ಯಂಬುಲನೇ ಎಡಮಡುಗುಲೇನಿ ನೆಚ್ಚಲಿಂ ಪೊಡಗಾಂಚುಟ. ನೆಚ್ಚಲಿ ಅಂದರೆ ಸ್ನೇಹಿತ, ಅತ್ಯಂತ ಆಪ್ತ ಸಖ. ಕಾರ್ಯಂಬುಲುನ್ ಏ ಎಡಮಡುಗುಲೇನಿ ನೆಚ್ಚಲಿಂ, ತನ್ನ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಪರಪಾಟು, ಯಾವುದೇ ಒಂದು ತೊಂದರೆ, ತಾಪತ್ರಯ, ಹೆಚ್ಚು ಕಡಿಮೆ ಏನೂ ಮಾಡದೆ ತನ್ನ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಕ್ಕಂತಹ ನೆಚ್ಚಲಿ, ಅಂತಹ ಆಪ್ತಸಖನನ್ನು ಕಾಣುವುದು ಪುಡಗಾಂಚುಟ. ಅಂಥ ಆಪ್ತಸಖನ ದರ್ಶನ, ಆಪ್ತಸಖನ ಸಮಾಗಮ ಹೇಗಿರುತ್ತಪ್ಪ ಅಂದರೆ, ಚೆಚ್ಚಿ ಮರಲ ಬುಟ್ಟುಟ ಕಾದೆ, ಸತ್ತು ಮತ್ತೆ ಹುಟ್ಟಿದಂಗಾಯಿತು. ಸತ್ತು ಹುಟ್ಟಿದೆ ಅಂತ ಹೇಳ್ತೀವಿ. ಏನಾದರೂ ಒಂದು ತುಂಬ ಕಷ್ಟವಾದ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದರೆ, ಹೇಗೋ ಆ ಆಪತ್ತುಗಳಿಂದ ಹೊರಗೆ ಪಾರಾಗಿ ಬಂದರೆ ಅಯ್ಯಯ್ಯಪ್ಪ ಸಾಕಾಗೋಯ್ತು, ಸತ್ತು ಹುಟ್ಟಿದೆ ಅಂತ ಹೇಳ್ತೀವಿ. ಅದು ನೋಡಿ ಆ ಕಾಲದಿಂದ ಇತ್ತು. ಚಚ್ಚಿ ಮರಲಂಬುಟ್ಟುಟ ಕಾದೆ, ಸತ್ತು ಮತ್ತೆ ಹುಟ್ಟಿದಂಗಲ್ವಾ. ನಿನ್ನಂತಹ ಉತ್ತಮ ಕಾರ್ಯಗಳನ್ನು ನೆರವೇರಿಸ್ತಕ್ಕಂಥ ಆಪ್ತಸಖನನ್ನು ಭೇಟಿಯಾಗತಕ್ಕಂಥದ್ದು, ನಿನ್ನನ್ನು ನೋಡಿದ ಮಾತ್ರದಿಂದಲೇ ನನ್ನ ಆಪತ್ತುಗಳೆಲ್ಲ ದೂರವಾಗಿ ಹೋದ್ವಪ್ಪ. ನಾನು ಮತ್ತೆ ಹುಟ್ಟಿದಂಗಾಯಿತು ನನಗಿವತ್ತು. ಅಂದರೆ ತಮ್ಮ ಕುಮಾರ ಅಲ್ಲಿ ಕ್ಷೇಮವಾಗಿ ಬೆಳೀತಾ ಇದ್ದಾನೆ ಅನ್ನತಕ್ಕಂತಹ ಖಾತರಿ ವಸುದೇವನಿಗೆ ಆಯಿತು. ಅಷ್ಟು ಮಕ್ಕಳನ್ನು ಕಳ್ಕೊಂಡಿದ್ರು, ಪುತ್ರಶೋಕ ನಿರಂತರ. ಒಂದು ಕುಲದೀಪಕನಾದರೂ ನೆಮ್ಮದಿಯಾಗಿ ಸೌಖ್ಯವಾಗಿ ಬೆಳೀತಾ ಇದ್ದಾನೆ ಅನ್ನತಕ್ಕಂಥ ಆನಂದವನ್ನು ಇದು ತೋರಿಸುತ್ತೆ. ಬಾಯ್ಬಿಟ್ಟು ಹೇಳ್ತಾ ಇಲ್ಲ ನನ್ನ ಮಗು ಅಲ್ಲಿದೆ ಅಂತ, ಆದರೆ ಅವನನ್ನು ನೋಡಿ, ಅವನ ಸ್ಥಿತಿಯನ್ನು, ನಂದಗೋಪನ ಒಂದು ಹಾಯಾಗಿದ್ದಾರೆ, ಯಾವುದೇ ಕಳಬಳ ಕಾತರ ಕಾಣಿಸ್ತಿಲ್ಲ, ಅದನ್ನು ನೋಡೇನೆ ವಸುದೇವರು ಅಮ್ಮ ಅಂತ ನೆಮ್ಮದಿಯನ್ನು ಅನುಭವಿಸ್ತಾ ಇದ್ದಾರೆ. పలుపాటులంబడు జనులకు ఇలా నొకచోట ఒకచోనుండగలదే, ఏరుల వెంటం గలిగి జనుబ్రాంకులన్నీయో పలు వెంటల ಬೋಂಗಾಕ ಪಾಯಕಯುನ್ನೇ. ಹೇಳ್ತಾ ಇದ್ದಾರೆ ವಸುದೇವರು, ಪಲುಪಾಟಲಂಬಡು ಜನಲಕ್ಕೂ ಇಲ್ಲ ಅಂದರೆ, ಈ ಭೂಮಿ ಮೇಲೆ ಅವರವರ ಕರ್ಮಗತಿಗೆ ಅನುಸಾರವಾಗಿ ಅವರವರ ಪಾಡು, ಅವರವರ ಜೀವನ ಕ್ರಮ, ಅವರವರ ಜೀವನಾನುಸಾರವಾಗಿ ಅವರವರು ಎಲ್ಲೆಲ್ಲೋ ಹೋಗ್ತಾ ಇರ್ತಾರಪ್ಪ. ಇವತ್ತು ಎಲ್ಲರೂ ಒಟ್ಟಿಗೆ ಒಂದು ಕಡೆ ಹುಟ್ಟುತ್ತಾರೆ. ಒಬ್ಬ ತಂದೆ ತಾಯಿಗೆ ಹುಟ್ಟಿದ ಮಕ್ಕಳೇನೆ ಒಬ್ಬೊಬ್ಬರು ಒಂದೊಂದು ಕಡೆ ಮದುವೆ ಆಗಿ, ಒಬ್ಬೊಬ್ಬರು ಒಂದೊಂದು ಕಡೆ ಉದ್ಯೋಗಗಳು ಹೋದರೆ, ಆ ಅಭಿಮಾನ ವಿಶ್ವಾಸಗಳಿದ್ದರೂ ಕೂಡ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಒಂದು ಭವಸಾಗರದಲ್ಲಿ ಈಜಿ ಮುಳುಗಿ ತೇಲಿ ಎಲ್ಲ ಮಾಡುವಾಗ ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ತಕ್ಕಂಥದ್ದು ಸಹಜ. ಪಲು ಪಾಟಲಂಬಡು ಜನಲ್ಕು ನಿಲನ್ ಒಕಚೋನುಂಡಗಲದೆ, ಈ ಒಂದು ಅವರವರ ಕರ್ಮಗತಿಗನುಸಾರವಾಗಿ ಹೋಗ್ತಾ ಇರತಕ್ಕಂತಹ ಈ ಪ್ರಪಂಚದಲ್ಲಿ ಒಂದು ಕಡೆ ಇರ್ಲಿಕ್ಕೆ ಸಾಧ್ಯವೇ ಎಲ್ಲರೂ ಕೂಡ. ಏರುಲ ವೆಂಟಂ ಗಲಿಗಿ ಚೆನುಂ ರಾಂಕುಲನ್ನಿಯು ಪಲು ವೆಂಟಲಂ ಬೋವುಗಾಕ ಅಂತಂದರೆ, ಏರುಲು ಅಂತಂದರೆ ನದಿ ಪ್ರವಾಹ ಬರತಕ್ಕಂಥ ಸಂದರ್ಭದಲ್ಲಿ, ಹೆಚ್ಚು ಮಳೆ ಬಂದ್ಬಿಟ್ಟು ಪ್ರವಾಹ ಬರುವಾಗ ಎಲ್ಲ ಕೊಚ್ಕೊಂಡು ಬರುತ್ತೆ ದಾರಿನಲ್ಲಿ, ಮರಗಳು, ಕಡ್ಡಿಗಳು, ಏನೇನೋ ಎಲ್ಲ ಒಟ್ಟು ಕೊಚ್ಕೊಂಡು ಬರ್ತಾ ಇರುತ್ತೆ. ಒಂದೇ ನದಿಯಲ್ಲೇ ಹೋಗ್ತಾ ಇರತಕ್ಕಂಥದ್ದು. ಆದರೂ ಆ ನೀರಿನ ಪ್ರವಾಹ ಗತಿ ಹೇಗಿರುತ್ತೋ, ಯಾವ ಕಡೆ ಹೊಡ್ಕೊಂಡು ಹೋಗಿತ್ತೋ, ದೊಡ್ಡ ಮರ ಆದರೆ ಅಲ್ಲೇ ಎಲ್ಲೋ ಇನ್ನೇನಕ್ಕೋ ಸಿಕ್ಕಾಕೊಂಡು ಸೈಡಿಗೆ ಹೋಗ್ಬೋದು, ಅಥವಾ ಸಣ್ಣ ಕಡ್ಡಿ ಆದರೆ ತೇಳ್ಕೊಂಡು ಹೊರಟೇ ಹೋಗ್ಬಿಡ್ಬೋದು ಪ್ರಪಾತಕ್ಕೆ, ಮುಂದೆ ಇನ್ಯಾವುದೋ ನದಿಗೆ ಸೇರ್ಕೋಬೋದು, ಸಮುದ್ರಕ್ಕೆ ಹೋಗಿ ಬೀಳ್ಬೋದು. ಆ ಒಂದು ಗತಿ ಮ್ರಾಕುಲು ಅಂತಂದರೆ ಅದೇ ಕಡ್ಡಿ, ಗಿಡ, ಮರ, ಟೊಂಗೆ ಎಲ್ಲನೂ ಕೂಡ ಪಲುವೆಂಟಲ ಬೋವುಗಾಕ ಎಲ್ಲೆಲ್ಲೋ ಹೋಗುತ್ತವೆ. ಪ್ರವಾಹಗತಿನನುಸರಿಸಿ ಅವುಗಳ ಒಂದು ಆಕಾರಕ್ಕನುಗುಣವಾಗಿ ಅವು ಎಲ್ಲೆಲ್ಲೋ ಹೋಗುತ್ತೋ ಹೊರತು ಪಾಯಕ ಇವನ್ನೇ ಬಿಟ್ಟು ಹೋಗದೆ ಇರುತ್ತವೆ. ಎಲ್ಲ ಒಟ್ಟು ಕೊಚ್ಕೊಂಬಂದ್ರೂ ಎಲೆಗಳು, ಕಡ್ಡಿಗಳು ಎಲ್ಲ ಒಂದೊಂದು ಸತಿ ಎಲ್ಲೋ ಒಂದು ಸ್ವಲ್ಪ ಸಮವಾಗಿ ಹರಿತಾ ಇದ್ದರೆ, ಅಲ್ಲಿ ಒಂದು ಕಡೆ ಇದ್ದಾಗ
ಮತ್ತೆಲ್ಲ ಒಂದು ಎತ್ತರ ತಗ್ಗು ಬಂತು ಅಂದರೆ ಒಂದೊಂದೊಂದೊಂದು ದಿಕ್ಕಿಗೆ ಬಿಟ್ಟು ಹೋಗದೆ ಇರುತ್ತೆಯೇ, ಪಾಯಕನ್ನೇ ಬೇರೆ ಬೇರೆ ಆಗದೆ ಇರುತ್ತವೆ. ಹಾಗೆ ತಮ್ಮ ತಮ್ಮ ದಾರಿ, ತಮ್ಮ ತಮ್ಮ ಕರ್ಮಗತಿಗನುಗುಣವಾಗಿ ತಮ್ಮ ತಮ್ಮ ದಾರಿಗೆ ಪ್ರಪಂಚದಲ್ಲಿ ಮನುಷ್ಯ ಹೊರಟೋಗ್ತಾನೆ. ಎಲ್ಲರೂ ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯವೇ? ಅದ್ರೇನೋ ಅವ್ರ ಮನಸ್ಸಲ್ಲಿ ದೇವಕಿ ತಮ್ಮ ಮಗ ಈ ಕರ್ಮಗತಿಗೆ ಅನುಸಾರವಾಗಿ ಈಗ ಎಲ್ಲೋ ಬೆಳೀತಾ ಇದ್ದಾನೆ ಅನ್ನತಕ್ಕಂಥದ್ದನ್ನು ಮುಚ್ಚಿಟ್ಟು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ವಸುದೇವರು. ಪಲು ರೋಗಂಬುಲು ನೊಂದ ಕುನ್ನವೇ ಪಸುಲ್ ಪಾಲಿಚ್ಚುನೇ ಧೇನುಗುಲ್ ಕೊಲಕುಲ್ ವಾಗುಲು ವಾರಿ పూరితములే ಗೋಷ್ಠ ప్రదేశంబులం పులులుందుప్పులు సంచరింపవు గదా పాల్పారునే ఘోషముల్ కలనే పచ్చని పూరి జాంపములు ತತ್ಕಾಂತಾರ ಭಾಗಂಬುಲನ್. ಗೋಕುಲದ ಒಂದು ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಬೇಕು ಈಗ ವಸುದೇವರು. ಗೋವೇ ಸಂಪತ್ತಾಗಿರತಕ್ಕಂಥ ಸಂದರ್ಭದಲ್ಲಿ ಗೋವುಗಳಿಗೆ ಏನೇನು ಅನುಕೂಲ ಬೇಕೋ ಅವೆಲ್ಲವೂ ಕೂಡ ಇರಬೇಕು. ಯೋಗಕ್ಷೇಮ ಕೇಳೋದು ಅಂದರೆ ರೈತರಿಬ್ಬರು ಸೇರಿದ್ರೆ, ಏನಪ್ಪ ಮಳೆ ಬೆಳೆ ಹೇಗಿದೆ, ಮಳೆ ಆಯಿತಾ, ನಮಗಿನ್ನೂ ಮಳೆ ಬಂದಿಲ್ಲ ಕಣಪ್ಪ, ಇನ್ನೂ ಬಿತ್ತಿಲ್ಲ ಉತ್ತಿಲ್ಲ, ಏನು ಕೆಲಸವೂ ಆಗಿಲ್ಲ, ಏನೋ ಬಿಸಿಲು ಸುಟ್ಟು ಹರಿತೈತೆ ಅಂತ ಆ ರೀತಿಯಾಗಿ ಮಾತಾಡ್ಕೊಳ್ತಾರೆ. ಇಲ್ಲಿ ವಸುದೇವರು ನಂದಗೋಪನ್ನ ಮಾತಾಡಿಸ್ಬೇಕು. ಆದ್ದರಿಂದ ಏನು ಮಾತಾಡಿಸ್ತಾ ಇದ್ದಾರೆ? ಪಲು ರೋಗಂಬಲು ನೊಂದ ಕುನ್ನವೇ ಪಸುಲ್, ನಿಮ್ಮ ಗೋವುಗಳು, ನಿಮ್ಮ ಪಶುಗಳು, ನೀವು ಸಾಕ್ತಾ ಇರ್ತಕ್ಕಂಥ ಪಶುಗಳು ಏನೇನೋ ಅಂಟು ಜಾಡ್ಯ ಅದು ಇದು ರೋಗ ಏನೂ ಇಲ್ಲ ತಾನೇ. ಪಾಲಿಚ್ಚುನೇ ಧೇನುವುಗಳೆಲ್ಲ ಹಸುಗಳೆಲ್ಲ ಚೆನ್ನಾಗಿ ಹಾಲು ಕೊಡ್ತಾ ಇದೆಯೇನಪ್ಪ. ಕೊಲಕುಲ್ ವಾಗುಲು ವಾರಿ ಪೂರಿತಮುಲೆ, ಕೊಲಕುಲು ಅಂತಂದರೆ ಕೆರೆಗಳು, ವಾಗುಲು ಅಂತಂದರೆ ಒಂದು ಚಿಕ್ಕ ತೊರೆ ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ನದಿ, ಬೆಟ್ಟದ ಮೇಲಿಂದ ಹರ್ಕೊಂಡು ಬರುತ್ತಲ್ಲ ಝರಿ, ಅವು ವಾರಿ ಪೂರಿತಮುಲೆ, ನೀರಿದೆ ತಾನೇ. ಹಸು ಕಟ್ಟಬೇಕು ಅಂತಂದರೆ ಹುಲ್ಲು ನೀರು ಇರೋ ಕಡೆ ನೋಡಿ ಹಸು ಕಟ್ಟು, ಆಸ್ತಿ ಅಂತಸ್ತು ಉದ್ಯೋಗ ಇರೋ ಕಡೆ ನೋಡಿ ಹೆಣ್ಣು ಕೊಡು ಅನ್ನತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು. ಹುಲ್ಲು ನೀರು ಇರೋ ಕಡೆ ನೋಡಿ ಹಸುನ ಕಟ್ಟು ಅಂತ ಹೇಳೋರು. ಆ ರೀತಿ ಮುಖ್ಯ ಅವು ಮೇಯಕ್ಕೆ ಹೋದಾಗ ಅವಕ್ಕೆ ಮೇದು ಬಿಸಿಲಿನಲ್ಲಿ ಹೊರಗಡೆ ಓಡಾಡಿದ ನಂತರ ನೀರು ಬೇಕು. ಎಲ್ಲಂದ್ರಲ್ಲೇ ನೀರೇನು ವಾಟರ್ ಕ್ಯಾನಲ್ಲಿ ತೊಗೊಂಡೋಗಿ ಕೊಡ್ಲಿಕ್ಕೆ ಸಾಧ್ಯವೇ? ಆದ್ದರಿಂದ ಕೇಳ್ತಾ ಇದ್ದಾರೆ, ಕೊಲಕುಲ್ ವಾಗುಲು ವಾರಿ ಪೂರಿತಮುಲೆ, ಎಲ್ಲವೂ ನಿಮ್ಮ ಕಡೆ ಕೆರೆ, ಬೆಟ್ಟದ ಮೇಲಿಂದ ಬರೋ ಝರಿ ಎಲ್ಲ ಕಡೆ ಸಮೃದ್ಧಿಯಾಗಿ ನೀರಿದೆ ತಾನೆಪ್ಪ. ಹಸುಗಳ ಮೇಯಕ್ಕೆ ಹೋದಾಗ ಅವಕ್ಕೆ ಕುಡಿಲಿಕ್ಕೆ ನೀರಿದೆಯಾ? ಗೋಷ್ಠ ಪ್ರದೇಶಂಬುಲಂ ಪುಲುಲುಂದುಪ್ಪುಲು ಸಂಚರಿಂಪವುಗದ. ಗೋಷ್ಠ ಪ್ರದೇಶ, ನೀವು ಹಸುಗಳನ್ನೆಲ್ಲ ಕಟ್ತಿರಲ್ಲ ಗೋಶಾಲೆಗಳು, ಅಲ್ಲಿ ಪುಲುಲು ಅಂದರೆ ಹುಲಿಗಳು, ದುಪ್ಪುಲು ಅಂದರೆ ಚಿರತೆ ಮುಂತಾದಂತಹ ಈ ಹಸುಗಳನ್ನು ತಿಂದಾಕ್ತಕ್ಕಂತಹ ಕ್ರೂರ ಮೃಗಗಳು ಸಂಚರಿಂಪವುಗದ, ಅಲ್ಲೆಲ್ಲೂ ಸಂಚಾರ ಮಾಡ್ತಾ ಇಲ್ಲ ಅಲ್ವಾ, ಅವ್ಯಾವೂ ಬರ್ತಾ ಇಲ್ಲ ಅಲ್ವಾ ನೀವಿರೋ ಜಾಗಕ್ಕೆ. ಪಾಲ್ಪಾರುನೇ ಘೋಷಮುಲ್, ಎಲ್ಲ ಅನುಕೂಲವಾಗಿ ಹೊಂದಿಕೊಂಡು ಎಲ್ಲವೂ ನಿಮಗೆ ಬೇಕಾದ ಸೌಕರ್ಯಗಳೆಲ್ಲವೂ ಚೆನ್ನಾಗಿದೆಯಾ. ಘೋಷ ಅಂತಂದರೆ ಆ ಗೋಕುಲವು ಚೆನ್ನಾಗಿದೆಯೇ. ಕಲವೇ ಪಚ್ಚನಿ ಪೂರಿ ಜಂಪಮುಲು, ಪೂರಿ ಅಂದರೆ ಈ ಹಸುಗಳು, ಕುರಿ, ಮೇಕೆ ಈ ರೀತಿಯಾದಂತಹವು ಮೇಯ್ತಕ್ಕಂಥ ಪ್ರಾಣಿಗಳು, ಹುಲ್ಲು ಮೇಯ್ತಕ್ಕಂಥ ಪ್ರಾಣಿಗಳು. ಜೊಂಪಮುಲು ಅಂತಂದರೆ ಹುಲ್ಗಾವಲು, ಪೂರಿ ಜೊಂಪಮುಲು ಅಂದರೆ ಹುಲ್ಗಾವಲು. ಕಲವೇ ಪಚ್ಚನಿ ಪೂರಿ ಜೊಂಪಮುಲು ತತ್ಕಾಂತಾರ ಭಾಗಂಬುಲನ್. ಹಿಂದೆ ಎಲ್ಲ ಏನು ಒಂದೇ ಕಡೆ ಕಟ್ಟಾಕಿ ಈಗಿನ ಜರ್ಸಿ ಹಸುಗಳನ್ನ ಸಾಕ್ದಂಗೆ ಅಲ್ಲೇ ಇರೋ ಕಡೆಗೆ ಹಿಂಡಿ ಬೂಸ ಎಲ್ಲ ಹಾಕಿ ಅವು ಕಾಲುಗಳೆಲ್ಲ ಗಂಟು ಕಟ್ಕೊಬಿಡ್ಬೇಕು ಪಾಪ, ಹೆಜ್ಜೆ ಇಡೋಕ್ಕಾಗಬಾರ್ದು. ಆ ರೀತಿಯಾಗಿ ಸಾಕ್ತಾ ಇರಲಿಲ್ಲ. ನಾವು ಚಿಕ್ಕವರಿದ್ದಾಗ ಕೂಡ ಒಬ್ಬ ಬರೋನು ಗೋಪಾಲಕ, ಎಲ್ಲರ ಮನೆಯಲ್ಲೂ ಹಸುಗಳಿರೋದು ಸಾಮಾನ್ಯವಾಗಿ. ಈ ಮಕ್ಕಳನ್ನ ಶಿಶುವಿಹಾರಕ್ಕೆ ಕರ್ಕೊಂಡು ಹೋದಾಗೆ ಅವನು ಬೆಳಗ್ಗೆ ಎದ್ದು ಬಂದುಬಿಟ್ರೆ ಎಲ್ಲರ ಮನೆ ಹಸುಗಳು ಅವನ ಹಿಂದೆ ಹೋಗ್ತಾ ಇದ್ವು. ಹತ್ತಿರ ಇರ್ತಕ್ಕಂಥ ಬೆಟ್ಟಗಳು, ಹುಲ್ಲುಗಾವಲು, ಕಾಡೊಳಗೆ ಎಲ್ಲ ಹೋಗಿ ಮೇಯಿಸ್ಕೊಂಡು ಸಂಜೆ 5 ಗಂಟೆ ಹೊತ್ತಿಗೆ ಮತ್ತೆ ಅವನು ಕರ್ಕೊಂಡು ಬರ್ತಾಯಿದ್ದ. ಆ ವನ್ಯ ಪ್ರದೇಶಗಳಲ್ಲಿ, ಕಾಂತಾರ ಭಾಗಗಳಲ್ಲೆಲ್ಲವೂ ಕೂಡ ಹುಲ್ಲು ತಿಂದು, ಆ ಒಂದು ಸ್ವಚ್ಛವಾದ ನೀರು ಕುಡಿದು, ಅಲ್ಲಿ ಬೇರೆ ಬೇರೆ ನಾನಾ ಮೂಲಿಕೆಗಳನ್ನೆಲ್ಲ ತಿಂದು ಬಂದು ಹಾಲು ಕೊಟ್ಟರೆ ಅಂಥ ಹಾಲು ಉತ್ತಮ. ಇವಾಗ ಹೇಳ್ತಾರೆ A1 ಮಿಲ್ಕ್ A2 ಮಿಲ್ಕ್ ಅಂತ, A2 ಮಿಲ್ಕ್ ಅದು. ಇವಾಗೆಲ್ಲ ಕಟ್ ಹಾಕಿ ಇವರು ಅವಕ್ಕೆ ಕೊಡಬಾರ್ದು ಹಾರ್ಮೋನ್ಸ್ ಎಲ್ಲ ಕೊಟ್ಟು ಹಾಲು ಕರೆದು ಅಂತೂ ಹಾಲು ಅಂತಕ್ಕಂಥ ಒಂದು ಬಿಳಿ ದ್ರವನ ದೇಶದಾದ್ಯಂತ ಹಂಚ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇರ್ತಾರೆ. ಹಾಗಲ್ಲದೆ ಆ ವಸುದೇವರು ಕೇಳ್ತಾ ಇರೋದು, ಕಲವೇ ಪಚ್ಚನಿ ಪೂರಿ ಜೊಂಪಮುಲು ತತ್ಕಾಂತಾರ ಭಾಗಂಬುಲನ್,
ಅಲ್ಲಿ ಕಾಡಿಗೆಲ್ಲ ಹೋಗುತ್ತಲ್ಲಪ್ಪ ನಿಮ್ಮ ಹಸುಗಳೆಲ್ಲ ಮೇಯಕ್ಕೆ, ಅಲ್ಲೆಲ್ಲ ಚೆನ್ನಾಗಿ ಹಚ್ಚಗಿರ್ತಕ್ಕಂಥ ಹುಲ್ಲುಗಾವಲು, ಹುಲ್ಲು ನೀರು ಎಲ್ಲ ಇದೆಯಾ? ಅಂದರೆ ನಿನ್ನ ಘೋ ಸಂಪತ್ತು ಎಲ್ಲವೂ ಕ್ಷೇಮವ, ಅವಕ್ಕೆ ಬೇಕಾದ ಅನುಕೂಲಗಳೆಲ್ಲ ಕೂಡ ನಿಮ್ಗೆ ಅಲ್ಲಿ ಸೌಖ್ಯವಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ತನ ಪುತ್ರ ಮಿತ್ರ ಮುಖರುಳುನ್ ತನುಪಕ చూడకయువారు తరింగి నశింపన్ నునుచు గృహమేధి ఆశ్రమమున నుండెడువాని కొక్క ಮೋದಮುಗಲದೆ. ತನ್ನ ಅಂತರಂಗದ ದುಃಖವನ್ನೆಲ್ಲ ಮುಚ್ಚಿಟ್ಟು ತೋಡ್ಕೊಳ್ತಾ ಇದ್ದಾರೆ ನಂದಗೋಪನ ಹತ್ರ. ತನ್ನ ಪುತ್ರ ಮಿತ್ರ ಮುಖರುಳುಂ ತನುಪಕ. ತನುಪು ಅಂತಂತಂದರೆ ಅವ್ರನ್ನೆಲ್ಲನೂ ಪೋಷಣೆ ಮಾಡ್ತಕ್ಕಂಥದ್ದು. ತನುಪೋದು ಅಂದರೆ ಪೋಷಣೆ ಮಾಡ್ತಕ್ಕಂಥದ್ದು. ತನ್ನ ಪುತ್ರ ಮಿತ್ರ ಮುಖರುಳು, ತನ್ನ ಮಕ್ಕಳು ಮಿತ್ರರು ಮುಂತಾದಂತಹ ಅವರನ್ನು ತನುಪಕ ಪೋಷಿಸದೆ, ಚೂಡಕಯು ನೋಡದೆ ಕೂಡ ಇರತಕ್ಕಂತಹ ಗೃಹಮೇಧಿ ಅಂದರೆ ಗೃಹಸ್ಥಾಶ್ರಮಿ ವಾರು ತರಿಂಗಿ ನಶಿಂಪನ್ ಅನುಚು ಗೃಹಮೇಧಿ ಆಶ್ರಮమున నుండెడువాని ಕುಯಿ. ಅವ್ರ ಕ್ಷೇಮ ನೋಡ್ದಿರ ಅವರು ತರಿಗಿ ನಶಿಂಪನ್ ಅಂತಂದರೆ ಅವರು ಕ್ಷೀಣಿಸಿ ನಾಶ ಆಗತಕ್ಕಂಥದ್ದನ್ನು, ಆ ರೀತಿಯಾಗಿರತಕ್ಕಂಥ ಪರಿಸ್ಥಿತಿಗಳನ್ನು ನೋಡ್ತಾ ಇರತಕ್ಕಂತಹ ಆ ಗೃಹಮೇಧಿ ಅಂದರೆ ಗೃಹಸ್ಥ, ಆ ರೀತಿಯಾಗಿ ಇರತಕ್ಕಂತಹ ಗೃಹಸ್ಥರಿಗೆ ಒಕ್ಕ ಮೋದ ಮುಗಲದೆ ಅಂಥವ್ರಿಗೊಂದು ಸಂತೋಷ ಇರುತ್ತಪ್ಪ. ಅಂದರೆ ತಾನು ತನ್ನ ಮಕ್ಕಳನ್ನು ರಕ್ಷಿಸ್ಕೊಳ್ಳಕ್ಕಾಗಲಿಲ್ಲ ತನ್ನ ಕೈಲಿ ವಸುದೇವರಿಗೆ. ಅವರು ಯೋಗಕ್ಷೇಮ ನೋಡಲಿಕ್ಕಾಗಲಿಲ್ಲ, ರಕ್ಷಿಸ್ಕೊಳ್ಳೋಕ್ಕಾಗಲಿಲ್ಲ. ಈಗಿರೋ ಒಂದು ಮಗುನ ಅಲ್ಲಿ ಯಶೋದೆ ಮಡ್ಲಲ್ಲಿ ಇಟ್ಟು ಬಂದಮೇಲೆ ಅವನ ಯೋಗಕ್ಷೇಮನ ತಾನು ನಿರ್ವಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ತನ್ನ ಅಂತರಂಗದ ದುಃಖವನ್ನೆಲ್ಲ ತನ್ನ ಸ್ನೇಹಿತನ ಬಳಿ ಇಂತಹ ಗೃಹಮೇಧಿ ಆಶ್ರಮమున నుండెడు ವಾಣಿಕಿ ಒಕ್ಕ ಮೋದ ಮುಗಲದೆ, ಏನಾದರೂ ಒಂದು ಸಂತೋಷ ಇರುತ್ತಪ್ಪ ಈ ರೀತಿಯಾಗಿರ್ತಕ್ಕಂಥವ್ರಿಗೆ ಅಂತ ಕೇಳ್ತಾ ಇದ್ದಾರೆ. నీకాంత యొద్ద నీవును నీకాంత యోగారవింపనిను తండ్రిగ నాలోకించుచున్ నీ మందను నా కొడుకున్నాడే ನಂದಾನ್ವಿತುಡೈ. ನೀ ಕಾಂತಯೊದ್ದ ನೀವುನು ಅಂದರೆ ನಂದಗೋಪನ ವಸುದೇವರು ಕೇಳ್ತಾ ಇದ್ದಾರೆ. ನಿನ್ನ ಪತ್ನಿಯೊಡನೆ ನೀನು ಮತ್ತು ನಿನ್ನ ಪತ್ನಿ ನೀವಿಬ್ಬರು ಏಕಾಂತದಲ್ಲಿ ಗಾರವಿಂಪ ಅಂದರೆ ಇಬ್ಬರು ಪ್ರೀತಿಯಾಗಿ ಇರತಕ್ಕಂಥ ಸಂದರ್ಭದಲ್ಲಿ ಇರುವಾಗ ನಿನ್ನ ತಂಡ್ರಿಗಾನ ಆಲೋಕಿಂಚುಚು, ನನ್ನ ಮಗನಾದಂಥ ಬಲರಾಮ, ತಾಯಿಯಾದ ರೋಹಿಣಿ ಕೂಡ ಈಗ ಗೋಕುಲದಲ್ಲಿದ್ದಾರೆ. ಬಲರಾಮ ತಾಯಿಯಾದ ರೋಹಿಣಿ ದೇವಿ ಜೊತೆಯಲ್ಲಿ ನಿನ್ನ ಗೋಕುಲದಲ್ಲಿದ್ದಾನಲ್ಲ, ನಿನ್ನನ್ನೇ ತಂದೆ ಅಂತ ತಿಳ್ಕೊಳ್ತಾ ದಂಪತಿಗಳಾದಂತಹ ಯಶೋಧ ಮತ್ತು ನಂದಗೋಪ ನೀವು ನಿಮ್ಮಿಂದ ಲಾಲಿಸಲ್ಪಡುತ್ತಾ ನೆಮ್ಮದಿಯಾಗಿದ್ದಾನೆ. ನಾ ಕೊಡುಕು ಉನ್ನಾಡೆ, ನನ್ನ ಮಗನಾದ ಬಲರಾಮ ಅಲ್ಲಿ ಚೆನ್ನಾಗಿದ್ದಾನ, ನಂದಾನ್ವಿತುಡೈ ಆನಂದವಾಗಿದ್ದಾನೇನಪ್ಪ ಅಂತ ಕೇಳಿ ತಿಳ್ಕೊಳ್ತಾ ಇದ್ದಾನೆ. ಬಲರಾಮನ ಯೋಗಕ್ಷೇಮ ತಿಳಿದುಕೊಳ್ತಾ ಇದ್ದಾನೆ. ನೀನ ನಂದುಡು ಇಟ್ಲನಿಯೇ. ಇನ್ನು ಮುಂದೆ ವಸುದೇವರು ಕೇಳಿದ್ರು ಚೆನ್ನಾಗಿದ್ದಾನ ಬಲರಾಮ ರೋಹಿಣಿ ದೇವಿ ಎಲ್ಲ ಅಂತ. ಆವಾಗ ನಂದ ಮುಂದಕ್ಕೆ ಈ ರೀತಿಯಾಗಿ ಜನಪತಿ ಕರೀಡಿತಿವಿ ಮಮುಂಗನುಗೊಂಟಿವಿ మేము నిన్ను గంటిమిం మేలయ్యేను పొమ్మింకను ಗೋಕುಲಮುನನುತ್ಪಾತములు ತೋಂಚು ಮುನುಕೊನವಲಯುನ್. ಇರಲಿ ಬಿಡಪ್ಪ, ಅದೆಲ್ಲ ಹಾಗಿರಲಿ. ಜನಪತಿ ಕರಿ ಹಿಡಿತೀವಿ, ನೀನು ಬಂದಿದ್ದು ಜನಪತಿಗೆ ಅಂದರೆ ರಾಜನಿಗೆ ಕರವನ್ನು ಕಟ್ಟಲಿಕ್ಕೆ ಅಂದರೆ ಟ್ಯಾಕ್ಸ್ ಒಪ್ಪಿಸಲಿಕ್ಕೆ ಬಂದಿದ್ದೆ ನೀನು. ಅದೆಲ್ಲ ಕೊಟ್ಟಿದ್ದಾಯಿತು, ನಿಂದು ಅಫಿಷಿಯಲ್ ವರ್ಕ್ ಎಲ್ಲ ಮುಗೀತು. ಅಂದರೆ ಏನೇನು ಸರ್ಕಾರಕ್ಕೆ ನೀನು ಕಟ್ಟಬೇಕಾದ್ದೆಲ್ಲ ಕರವನ್ನು ಕಟ್ಟಿದ್ದು ಮುಗೀತು. ಮೊಮ್ಮಮ್ಗೊನೆಗೊಂಟಿವಿ ಬಂದು ನೀನು ನಮ್ಮನ್ನು ಕೂಡ ಭೇಟಿ ಮಾಡಿದೆ. ಮೇಮೂ ನೀನು ಗಂಟಿಮಿ, ನಾವು ಕೂಡ ನಿನ್ನನ್ನು ಕಂಡು ಅತ್ಯಾನಂದವನ್ನು ಅನುಭವಿಸಿದ್ವಿ. ಏನು ಇನ್ಯಾಕಪ್ಪ ಎಷ್ಟೊತ್ತಾದರೂ ಈ ಕಂಸ ಕ್ರೂರಿ, ಇವನ ರಾಜ್ಯದಲ್ಲಿ ನೀನು ಯಾಕೆ ಇಲ್ಲಿ ತುಂಬ ಹೊತ್ತಿರೋದು? ಅವನು ಎಲ್ಲೆಲ್ಲಿ ಸುತ್ತಮುತ್ತ ಮಕ್ಕಳಾಗಿದೆಯೋ ಎಲ್ಲರನ್ನೂ ಕೊಲ್ತಾ ಇದ್ದಾನವನು. ಅದನ್ನೆಲ್ಲ ಪ್ರಕಟವಾಗಿ ಹೇಳದೇ ಇದ್ರೂ ಒಳಗಡೆ ತನ್ನ ಮಗನಾದ ಕೃಷ್ಣ ಅಲ್ಲಿ ನಂದು ಗೋಕುಲದಲ್ಲಿದ್ದಾನೆ, ಇವನು ಬೇಗ ಹೋಗಿ ಯೋಗಕ್ಷೇಮ ನೋಡಿಕೊಂಡ್ರೆ ಒಳ್ಳೇದಲ್ವೇ ಅನ್ನತಕ್ಕಂಥ ಒಂದು ಅಭಿಪ್ರಾಯ. ಏನು ಬೊಮ್ಮಿಂಕನು, ಹೋಗು ಹೊರಟು ಬಿಡು, ನಿನ್ನ ಮಥುರೆ ಬಿಟ್ಟು ಹೊರಟುಬಿಡು ನಿನ್ನ ಗೋಕುಲಕ್ಕೆ. ಗೋಕುಲಮುನನುತ್ಪಾತములు ದೋಂಚು ಮುನುಕೊನವಲಯುನ್. ಗೋಕುಲದಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲನೂ ಉತ್ಪಾತಗಳು ಸಂಭವಿಸುವ ಸೂಚನೆಗಳು
ತಿಳಿದು ಬರ್ತಾ ಇದೆಯಪ್ಪ ಈ ಮಧುರೆಯಲ್ಲಿ. ಮುನುಕೋನವಲಯನ್, ಮುನು ಅಂದರೆ ಮೊದಲೇ ಏನಾದರೂ ಆಪತ್ತು ಬರೋಕ್ಕಿಂತ ಮುಂಚೆನೇ ಜಾಗ್ರತೆ ವಹಿಸಬೇಕು. ಅದರಿಂದ ನೀನು ತಕ್ಷಣ ಹೊರಡು ಪೊಮ್ಮಿಂಕನು ಹೊರಡಪ್ಪ, ನೀನು ಗೋಕುಲಕ್ಕೆ ಹೊರಟು ಬಿಡು ಅಂತ ವಸುದೇವರು ತನ್ನ ಸ್ನೇಹಿತರಾದಂತಹ ನಂದಗೋಪರಿಗೆ ಹೇಳಿದರು. ವಸುದೇವುಡು ನಂದನಕ್ಕೂ ಮರಿಯುನು ಇಟ್ಲನಿಗೆ. ಆಗ ನಂದ ಈ ರೀತಿ ಸಮಾಧಾನ ಮಾಡ್ದ. ಆಗ ವಸುದೇವ ನಂದನಿಗೆ ಮತ್ತೆ ಈ ರೀತಿಯಾಗಿ ಹೇಳಿದ್ರು. ಒಬ್ಬರಿಗೊಬ್ಬರು ಭೇಟಿಯಾಗಿರ್ತಕ್ಕಂಥ, ಬಹಳ ದಿನಗಳ ಕಾಲ ಮೇಲೆ ಭೇಟಿಯಾಗಿರ್ತಕ್ಕಂಥ ಆಪ್ತ ಸಖರು ಒಬ್ರಿಗೊಬ್ಬರು ಯೋಗಕ್ಷೇಮಗಳನ್ನೆಲ್ಲ ವಿಚಾರಿಸ್ಕೊಳ್ತಾ ಇರ್ತಾರೆ. ವಸುದೇವರು ಗೋಕುಲದಲ್ಲೆಲ್ಲ ಹಸುಗಳಿಗೆಲ್ಲ ಮೇವು ಗೀವು ನೀರು ಎಲ್ಲ ಚೆನ್ನಾಗಿದೆಯಾ ಅಂತೆಲ್ಲ ಕೇಳಿದಾಗ, ಪಾಪ ನೀನೇನೋ ನನ್ನನ್ನು ಕೇಳಿದ್ಯಪ್ಪ ಮಿತ್ರ, ಗೋಕುಲ ಎಲ್ಲ ಚೆನ್ನಾಗಿದೆಯಪ್ಪ, ನೆಮ್ಮದಿಯಾಗಿದೆ. ನನಗೆ ನಿನ್ನ ಸಂಕಟ ಕೇಳಿ ಅದನ್ನು ಹೇಳಕ್ಕೆ ಕೂಡ ಬಾಯಿ ಬರ್ತಾ ಇಲ್ಲಪ್ಪ. ಅಕಟಕಟ ಎಷ್ಟು ಕಷ್ಟ ಅನುಭವಿಸ್ಬಿಟ್ಟಿಯಪ್ಪ ನೀನು. ದುರುಳನಾದಂಥ ಕಂಸ ಏನು ಮಾಡ್ದ, ಅನ್ಯಾಯವಾಗಿ ನಿನ್ನ ಮಕ್ಕಳನ್ನೆಲ್ಲ ಕೊಂದು ಹಾಕ್ಬಿಟ್ನಲ್ಲ. నీకుందేవకి కింజనించిన సుతానీకంబు తోడ్తోడమున్నీకంసుడు వధించే మీ సుత తుదిన్ హింసింప చేదప్పితానాకాశంబునకేగే బాలయది దైవాదీనమాపద్దశన్ శోకం బంధునే తగ్నుండు ఊరుడుము ನಾಸೂನುಂಡು ನೀಸೂನುಂಡೆ. ಸಮಾಧಾನ ಮಾಡ್ತಾ ಇದ್ದಾನೆ ಪ್ರಾಣ ಸ್ನೇಹಿತನಾದಂತಹ ವಸುದೇವನಿಗೆ ನಂದ. ಅಪ್ಪ, ತುಂಬ ಸಂಕಟ ಆಯಿತು ನನಗೆ ನಿನ್ನ ವಿಷಯ ಕೇಳಿ. ದುರುಳನಾಗಿರ್ತಕ್ಕಂಥ ಕಂಸ ಏನು ಮಾಡ್ದ, ನೀಕುಂದೇವಕಿ ಜನಿಂಚಿನ ಸುತಾನೀಕಂಬು ತೋಡ ಮುನ್ನೀಕಂಸುಡುವುದಿಂಚೆ. ಹಿಂದೆಲೇ ಮಕ್ಕಳಾದರೆ ಒಂದು ಮಗುನಾದರೂ ನಿಮಗೆ ಬಿಡದೆ ತನ್ನ ಅಷ್ಟಮಗರ್ಭ ಅವನ್ನ ಕೊಲ್ಲೋದು ಅಂತ ತಿಳಿದಿದ್ರೂ ಸಹ ಬಿಡ್ದಿರ ಹಿಂದೆ ಹುಟ್ಟಿದ ಮಕ್ಕಳನ್ನೆಲ್ಲ 6 ಜನ ಮಕ್ಕಳನ್ನೂ ಕೊಂದುಬಿಟ್ನಂತೆ. ಮತ್ತು ಮೀಸುತನ್ ತುದಿನ್ ಹಿಂಸಿಂಪ, ಕಡೆಯಲ್ಲಿ ಒಂದು ಹೆಣ್ಮಗಳಾದ್ಲಂತಲ್ಲ, ಅವಳನ್ನು ಕೂಡ ಅವನು ಕಂಸ ಹಿಂಸಿಸಿದ್ರೆ ಚೇತಪ್ಪಿ ತಾನು ಆಕಾಶಂಬನುಕೇಗೆ, ಆದರೆ ಅವಳು ಕೂಡ ಸಶರೀರವಾಗಿ ಆಕಾಶಕ್ಕೆ ಹಾರಿಬಿಟ್ಲಂತಲ್ಲ, ದೇವಿ ಆಗಿಬಿಟ್ಲಂತಲ್ಲ. ಬಾಲಯದಿ, ಆ ಹೆಣ್ಣುಮಗು ದೈವಾಧೀನಂ ಆಪದ್ದಶನ್ ಶೋಕಬಂಧುನೇ ತಗ್ನುಂಡು ಊರುಡುಮು. ದೈವಾಧೀನ ಅಪ್ಪ ಇದೆಲ್ಲ. ನೂನಂ ಹೆದೃಷ್ಟನಿಷ್ಠೋ ಅಯಂ ಅದೃಷ್ಟ ಪರಮೋ ಜನಃ ಅದೃಷ್ಟಂ ಆತ್ಮನಸ್ತತ್ವಂ ಯೋ ವೇದ ನ ಸಮುಹ್ಯತಿ ಅಂತ ಹೇಳ್ತೆ ಭಾಗವತದಲ್ಲಿ. ಅಂದರೆ ಎಲ್ಲವೂ ನಮ್ಮ ಪೂರ್ವ ಕರ್ಮಾನುಸಾರವಾಗಿ ಪ್ರಾರಬ್ಧವಾಗಿಬಿಟ್ಟಿದೆ. ನಮ್ಮ ಕರ್ಮ ಫಲಗಳನ್ನು ಕೊಡಲಿಕ್ಕೆ ಆರಬ್ಧಂ ಚೆನ್ನಾಗಿ ಈ ಜನ್ಮದಲ್ಲಿ ಪ್ರಾರಂಭವಾಗಿದೆಯಪ್ಪ. ನಾವು ಮಾಡಿಕೊಂಡಂಥ ಕರ್ಮಗಳಿಗೆ ಫಲ ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ. ನಾವು ಮಾಡಿರೋದನ್ನು ನಾವು ಅನುಭವಿಸ್ತೇ ಇದ್ದರೆ ಅದು ಮುಗಿಯೋದೇ ಇಲ್ಲ. ಕಲ್ಪಕೋಟಿ ಶತಗಳಾದರೂ ಕೂಡ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ನಿರಂತರವಾಗಿ ಒದ್ದಾಡಲೇಬೇಕು. ಇದೆಲ್ಲ ಈ ದೈವಾಧೀನ, ಈ ಪ್ರಪಂಚ ಎಲ್ಲವೂ ಕೂಡ ದೈವಾಧೀನ. ಅಂದರೆ ನಾವು ಕಾಣದೇ ಇರ್ತಕ್ಕಂಥದ್ದು. ನ ದೃಷ್ಟಮಿತಿ ಅದೃಷ್ಟಂ, ನಾವು ಕಂಡಿಲ್ಲ, ಹಿಂದೆ ಏನು ಮಾಡಿದ್ವೋ ಏನೋ ಗೊತ್ತಿಲ್ಲ. ಅದಕ್ಕೆ ಅನುಗುಣವಾಗಿ ಇವಾಗ ರಿಸಲ್ಟ್ ಬರ್ತಾ ಇದೆ ಅಷ್ಟೇ. ರಿಸಲ್ಟ್ ಪ್ರಕಾರ ಆ ನಾವು ಅನುಭವಿಸ್ಬೇಕಾದ್ದಪ್ಪ. ಅದನ್ನು ತಿಳಿದಂತಹವರು ಯಾರೂ ಕೂಡ ಯೋ ವೇದ ಅಂತಂದರೆ ಯಾರಿಗೆ ಅದು ಗೊತ್ತಿರುತ್ತೋ, ಮತ್ತು ಆತ್ಮನಸ್ತತ್ವಂ, ಆತ್ಮನ ತತ್ವವನ್ನು ಯಾರು ತಿಳ್ಕೊಂಡಿರ್ತಾನೋ ಅವನು ಶೋಕ ಪಡೋದಿಲ್ಲಪ್ಪ. ಈ ಸಂಗತಿ ತಿಳಿದಿರೋರು ಯಾರೂ ಆಪತ್ತುಗಳು ಬಂದಾಗ ಕೂಡ ದುಃಖ ಪಡಲ್ಲ. ಅದರಿಂದ ಸ್ವಲ್ಪ ನೀನು ಸಮಾಧಾನ ಮಾಡ್ಕೋ ನೀನು. ಅದು ಅಲ್ಲದೆ ಆತ್ಮನಸ್ತತ್ವಂ ಯೋ ವೇದ ಅಂತ ಹೇಳ್ತಾರೆ ಭಾಗವತದಲ್ಲಿ. ಅಂದರೆ ಇಷ್ಟೆಲ್ಲ ನಾವು ಅದೃಷ್ಟದ ಪ್ರಕಾರ ಏನೋ ನಡೀತಾ ಇದೆ, ಆಪತ್ತುಗಳು ಬರ್ತಾ ಇದೆ, ಸುಖ ಸಂತೋಷಗಳು ಬರ್ತಾ ಇದೆ. ಎಲ್ಲ ಎಲ್ಲೂ ಒಂದೇ ಸಮತ್ವವನ್ನು ಹೊಂದಿ ಇರಬೇಕಾದ್ದು ಯೋಗಿ ಆಗಿರಬೇಕು. ಮತ್ತು ಅವನು ಆತ್ಮದ ತತ್ವವನ್ನು ತಿಳ್ಕೊಬೇಕಪ್ಪ. ಈಗ ನಿನ್ನ ಮಕ್ಕಳನ್ನ ಕೊಂದ ಅಂದರೆ ಅವುಗಳ ಒಳಗಿರ್ತಕ್ಕಂಥ ಆತ್ಮಕ್ಕೆ ಘಾಸಿ ಆಗೋದೇ ಇಲ್ಲಪ್ಪ. ಆತ್ಮ ಅವಿನಾಶಿ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷೇತಿ ಮಾರುತಃ ಅಂತ ಆ ಗೀತಾಚಾರ್ಯನ ವಾಕ್ಯಗಳಿದ್ದ ಹಾಗೆ ಆತ್ಮತತ್ವ ತಿಳಿದವ್ರು ಯಾರೂ ದುಃಖ ಪಡಲ್ಲಪ್ಪ. ಏನೇ ಆಗಲಿ ನಿನಗೂ ತಿಳಿದೇ ಇರತಕ್ಕಂತಹದ್ದೇ ಎಲ್ಲವೂ ಕೂಡ ಅದೃಷ್ಟದ ಪ್ರಕಾರ ಆಪತ್ತು ಬಂದಿದೆ, ಸಮಾಧಾನ ಮಾಡ್ಕೋ. ಊರುಡುಮು,
ಸಮಾಧಾನ ಮಾಡ್ಕೋ, ನಾ ಸೂನುಂಡು ನೀ ಸೂನುಂಡೆ, ನನ್ನ ಮಗ ನಿನ್ನ ಮಗನೇ. ನಿನ್ನ ಮಗ ನನ್ನ ಮಗನಾಗಿದ್ದಾನೀಗ. ವಸುದೇವನ ಮಗ ಈಗ ನಂದಗೋಪ ಆನಂದವಾಗಿ ಸಾಕ್ಕೊಂಡಿದ್ದಾನೆ. ನನ್ನ ಮಗ ನಿನ್ನ ಮಗನೇಪ್ಪ, ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಮಾಡ್ತಾ ಇದ್ದಾರೆ ವಸುದೇವರಿಗೆ. అని పలికి వసుదేవుడు నందాదులైన వల్లవుల వీడ్కొలిపిన వారులు గొప్పున వడిగల గిబ్బలంబూనిన శకటంబులు ప్రకటంబులుగనెక్కి తమ తమ పల్లెల త్రోవలు పట్టి చెనిరానందుండు ప్రతీతంబులైన ఉత్పాతంబులు ముందట పొడగని శౌరి తన తోంబలికిన పలుకులు ತಪ್ಪುವನುಚುನ್ ತಲಂಚುಚು ಜನಿಯೇನಂತ. ಹೀಗೆ ಹೇಳಿದ್ರು ವಸುದೇವರು. ಅಪ್ಪ ಇನ್ನೀನು ಹೊರಟುಬಿಡು, ಅಲ್ಲೆಲ್ಲ ಏನೋ ತೊಂದರೆಗಳನ್ನೋ ಥರ ವಿಚಾರಗಳು ಬರ್ತಾ ಇದೆ, ನೀವು ಹೊರಟುಬಿಡು ಅಂತ ಹೇಳಿ ಅಣಿಪಲಿಕಿ ಆ ರೀತಿಯಾಗಿ ಹೇಳಿ ವಸುದೇವರು ನಂದಾದುಲಯನ ವಲ್ಲವುಲ, ಗೋಪಾಲಕರು ಬೇರೆಯವರು, ನಂದನ ಜೊತೆ ಬಂದವರು, ಅವ್ರನ್ನೆಲ್ಲರನ್ನೂ ವೀಡ್ಕೊಲಿಪಿನ ವೀಡ್ಕೊಲಿಪಿ ಅಂದರೆ ಅವ್ರನ್ನೆಲ್ಲ ಬೀಳ್ಕೊಟ್ಟು, ವಾರುಲು ಅವರೆಲ್ಲರೂ ಕೂಡ ಗೊಬ್ಬುನ ವಡಿಗಲ ಗಿಬ್ಬಲಂಬೂನಿನ ಶಕಟಂಬುಲು. ಗೊಬ್ಬುನ ವಡಿಗಲ ಅಂದರೆ ಗೊಬ್ಬುನ ಅಂದರೆ ವೇಗವಾಗಿ ಹೋಗ್ತಕ್ಕಂಥ, ವಡಿಗಲ ಸಾಮರ್ಥ್ಯ ಇರತಕ್ಕಂಥ, ಶಕ್ತಿ ಸಾಮರ್ಥ್ಯಗಳಿರಬೇಕು, ಒಳ್ಳೆ ಎತ್ತು ಬಲಿಷ್ಠವಾಗಿದ್ರೇ ವೇಗವಾಗಿ ಹೋಗ್ತಕ್ಕಂಥದ್ದು. ಆ ರೀತಿಯಾದಂಥ ಬಲಿಷ್ಠವಾದಂಥ ಗಿಬ್ಬ ಅಂದರೆ ಎತ್ತುಗಳು, ಒಳ್ಳೆ ವೃಷಭಗಳು ಜಾತಿ ಎತ್ತುಗಳನ್ನು ಕಟ್ಟಿರತಕ್ಕಂಥ ಗಿಬ್ಬಲಂಬೂನಿನ ಶಕಟಂಬುಲು, ಗಾಡಿ ತಾನೆ, ಎತ್ತಿನ ಗಾಡಿಗಳು ತಾನೇ ಅವರು ಗೋಪಾಲಕರ. ಆ ಎತ್ತಿನ ಗಾಡಿಗಳಲ್ಲಿ ಪ್ರಕಟಂಬುಲಗನೆಕ್ಕಿ ಎಲ್ಲರೂ ಹತ್ತು ಬಿಟ್ಟು ತಮ್ಮ ತಮ್ಮ ಪಲ್ಲೆಲ ತ್ರೋವಲು ಪಟ್ಟಿ ತಮ್ಮ ಹಳ್ಳಿ ಗೋಕುಲದ ಕಡೆ ದಾರಿಯನ್ನು ಹಿಡಿದು ಚನಿ ರಾನಂದುಂಡು ಪ್ರತೀತಂಬುಲೈನ ಉತ್ಪಾತಂಬುಲು ಮುಂದಟಂಬೊಡಗನಿ ಶೌರಿತನತೋ ಪಲಿಕಿನ ಪಲುಕುಲು ತಪ್ಪವನಚು. ಎಲ್ಲರೂ ಪ್ರಯಾಣ ಹೊರಟಿದ್ದಾರೆ. ನಂದ ಯೋಚನೆ ಮಾಡ್ತಾ ಇದ್ದಾನೆ, ಏನು ನಂದನ ಎದುರಿಗೆ ಸ್ಪಷ್ಟವಾಗಿ ಉತ್ಪಾತದ ಚಿಹ್ನೆಗಳು ಕಾಣಿಸ್ತಾ ಇದೆ. ಹೌದು, ಈ ವಸುದೇವರು ಏನೋ ಉತ್ಪಾತಗಳು ಬರುತ್ತೆ ಅಂತ ಹೇಳಿದ್ದಾರೆ. ಶೌರಿ ಅಂದರೆ ಶೂರಸೇನನ ಮಗನಾದಂಥ ವಸುದೇವ ಮುಂದಟ ಪೊಡಗನಿ, ಮುಂದೆ ಊಹಿಸಿ ಹೇಳಿರ್ತಕ್ಕಂಥ ವಸುದೇವರು ಹೇಳಿರ್ತಕ್ಕಂತಹ ಮಾತುಗಳು ನಿಜ, ಅವು ತಪ್ಪಲ್ಲ. ತಪ್ಪವನುಚುಂ ತಲಂಚುಚು, ತಪ್ಪಲ್ಲ ಅವನು, ಯಾಕೆ ಅಂದರೆ ರಾಜಧಾನಿಲಿದ್ದಾನೆ, ಏನೋ ಎಲ್ಲ ಏನೇನೋ ನಡೀತಾ ಇದೆ ಹಿಂದೆ ಮುಂದೆ ಅನ್ನೋದು ತಿಳ್ಕೊಂಡು ಹೇಳಿದ್ದಾನೆ ಶೌರಿ ಅಂತ ವಸುದೇವ. ಅವನು ಹೇಳಿರೋದು ಎದುರುಗಡೆ ಏನೋ ಉತ್ಪಾತಗಳೆಲ್ಲ ಅಂತಂದರೆ ಏನೋ ದುಶ್ಶಕನಗಳೆಲ್ಲ ನೋಡಿದ್ರು, ನೋಡಿದ್ರು. ಆಗ ಈ ವಸುದೇವರು ಹೇಳಿದ ಮಾತು ತಪ್ಪಲ್ವೇನೋ ಅಂತಂತ ವೇಗವಾಗಿ ಜನಿ ಏನಂತ ವೇಗವಾಗಿ ಗೋಕುಲದ ಕಡೆಗೆ ನಂದಗೋಪ ಮತ್ತು ಗೋಪಾಲಕರು ಎಲ್ಲ ಒಳ್ಳೆ ಎತ್ತುಗಳನ್ನು ಹೂಡಿರೋ ಗಾಡಿಗಳಲ್ಲಿ ಕೂತಿದ್ದಾರೆ. ಹೇ ಅಂತ ಹೊಡ್ಕೊಂಡು ಬೇಗವಾಗಿ ಹೋದರು. ಯಾಕೆ, ರಾಜಧಾನಿಲಿರೋನು ಹೇಳಿದ್ದಾನೆ ವಸುದೇವ ಅಂದರೆ ಏನೇನಾಗುತ್ತೋ ಏನು ಕಥೆಯೋ ಅಂತ ಒಂದು ಸಂಶಯ. ತನ್ನ ಪ್ರಾಣ ಸ್ನೇಹಿತ ಹೇಳಿದ್ದಾನೆ, ಮೊದಲಿಗೆ ಹೋಗಿ ತನ್ನ ಸಂಸಾರ ಗೋಕುಲದಲ್ಲಿದ್ದಂತಹ ಅವರು ಗೋಪಾಲಕರದು ಎಲ್ಲ ಕ್ಷೇಮವನ್ನು ತಾನು ನೋಡಬೇಕಾದ್ದು ಅಂದ್ಬಿಟ್ಟು ಬೇಗನೆ ಗೋಕುಲದೆಡೆಗೆ ಪ್ರಯಾಣ ಹೊರಟರು ನಂದಗೋಪ ಮುಂತಾದ ಗೋಪಾಲಕರೆಲ್ಲರೂ ಕೂಡ.